ಹೊಲದಾಗ ಜಗಳಾಡಕ ಧ್ವನಿ ಬರ್ತತ್ ನಿಮಗ. ಬೆಳೆದ ಕಬ್ಬಿಗೆ ರೊಕ್ಕ ತಗೊಳಕ ಧ್ವನಿ ಎಲ್ಲಿ ಒಳಗ್ ಕುಂತದ? ಈ ಹೋರಾಟ ಯಾರ ಸಂಬಂಧ ನಡೆದತ್ತಿ? ಯಾರ ಸಂಬಂಧ ನಡೆದತ್ತಿ? ಕಬ್ಬು ಇವನೇನು ಎಲ್ಲರ ಸ್ಲ್ಯಾಪ್ ಮ್ಯಾಗ ಬಳದಾರ ಅಂದ್ರಪ್ಪ? ಇಲ್ಲಲ್ರಿ. ಎಲ್ಲ ನನ್ನ ಭೂಮಿಯ ತಾಯಿಯ ಮಕ್ಕಳಿಗೆ ಹಾಗೂ ಈ ಕಬ್ಬು ಬೆಳೆಗಾರರ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಚೋಣಪ್ಪ ಪೂಜಾರಿ ಅವ್ರನ್ನ, ಶಶಿಕಾಂತ್ ಗುರೂಜಿ ಅವ್ರನ್ನ ಮದುವೆ ಮಾಡಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಪೂಜ್ಯ ರೈತ ಬಾಂಧವರಿಗೆ ನನ್ನ ಶರಣು ಶರಣಾರ್ಥಿಗಳು. ಯಾಕೆ ಹೇಳಾಕತ್ತೀನಿ ಅಂತಂದ್ರ, ಈ ವಿಷಯನ ಯಾಕೆ ಹೇಳಿಕತ್ತೀನಿ ಅಂತಂದ್ರ, ನಾನು ಹೇಳಿದ್ರು ನಿನ್ನೆ ನಾವು 30 ದಿವಸಗಳ ಕಾಲ ಅನುಷ್ಠಾನವನ್ನು ಮುಗಿಸಿ ಇಲ್ಲಿ ಬಂದ ತಕ್ಷಣ ನಾವು ನಿನ್ನೆ ಸಾಯಂಕಾಲ ಬರೋರು ಇದ್ವಿ. ಎಲ್ಲ ಭಕ್ತರು ಏನಂದ್ರು, ಅಜ್ಜಾರು ನಿಮಗ್ ಕುಂಡ್ರಾಕು ಶಕ್ತಿ ಇಲ್ಲ, ನಿಂದ್ರಾಕು ಶಕ್ತಿ ಇಲ್ಲ, ಆದ್ರೆ ನನ್ನ ಶಕ್ತಿನ ಅಲ್ಲಿ ರೋಡ್ನ್ಯಾಗ ಕುಂತಪ್ಪ ಅಂದೆ ನಾನು. ಯಾಕಂತಂದ್ರೆ, ಯಾಕೆ ರೈತರ ಶಕ್ತಿ ಅಂತಂದ್ರೆ, ಇವತ್ತಿನ ದಿವಸ ನಿಮಗೆಲ್ಲ ಅನ್ನಿಸ್ತಿರ್ಬೋದು, ಎಲ್ಲಾ ಮಠದ ಸ್ವಾಮಿಗಳು ಬರಾಕತ್ತಾರ, ರೈತರಿಗೆ ಬೆಂಬಲ ಕೊಡ್ಲಿಕ್ಕೆ ಬರಾಕತ್ತಾರ ಅಂತೇಳಿ. ಈಗ ನಿಮ್ಮ ಮುಂದೆ ನಾವು ಸ್ವಾಮಿಗಳಂತ ಕಾಣತಿರ್ಬೇಕ, ಆದ್ರೆ ಸ್ವಾಮಿಗಳಾಗೋಕ್ಕಿಂತ ಮೊದಲು ನಾನು ರೈತನ ಮಗ ಅನ್ನೋದನ್ನ ಮರಿಬೇಡ್ರಿ. ಹೌದಿಲ್ರಿ? ಇವತ್ತಿನ ದಿವಸ ಭೂಮಿ ಮೇಲೆ ನಾವು ಅದೇವಿ, ನೀವು ಅದೇವಿ, ಆದ್ರೆ ಭೂಮಿ ಮೇಲೆ ಬರೋ ಮುಂದೆ ತಾಯಿ ಎಷ್ಟು ಕಷ್ಟ ಪಡ್ತಾಳಲ್ಲ, ನಾವು ನೀವು ಎಲ್ಲ. ಆದ್ರೆ ಭೂಮಿ ಒಳಗ ನಮ್ಮನ್ನ ತಗೋ ಮುಂದೆ ಭೂತಾಯಿ ಅಷ್ಟು ಕಷ್ಟ ಪಡೋದಿಲ್ಲ, ಖುಷಿ ಪಡ್ತಾಳ. ಯಾಕಂದ್ರೆ ನಾವು ನೀವು ಇರೋ ತನಕನೂ ಹೊತ್ಕೋತಾಳ. ನಾವು ಬ್ಯಾಡ್ ಅನಿಸಿದ ಮೇಲೆ ಅಥವಾ ದೇವ್ರಿಗೆ ಬ್ಯಾಡ್ ಅನಿಸಿದ ಮೇಲೆ ಯಾರಾಗಲಿ, ಇವತ್ತಿನ ದಿವಸ ಸರ್ಕಾರ ಆಗಲಿ, ಕಾರ್ಖಾನೆಯವರಾಗಲಿ, ಇದಕ್ಕ ಸಹಕಾರವನ್ನ ನೀಡುತ್ತಿರತಕ್ಕಂತ ಯಾರೇ ಆಗಲಿ, ಆದ್ರ ಎಲ್ಲರೂ ಒಂದ ವಿಚಾರ ಏನ್ ಮಾಡ್ಬೇಕಪ್ಪ ಅಂತಂದ್ರ, ದೇವರಿಗೆ ಬೇಡ ಆತಪ್ಪ ಅಂತಂದ್ರ ನಾವು ಹೊಳ್ಳಿ ಎಲ್ಲಿ ಬರ್ಬೇಕಂತಂದ್ರ ಭೂಮಿಗೆ ಬರ್ಬೇಕು ಅನ್ನೋದನ್ನ ಎಲ್ಲಾರು ನೆನಪಿಟ್ಕೋಬೇಕು ನೋಡ್ರಿ. ಹೌದಿಲ್ರಿ? ನಾವು ನೀವು ಇವತ್ತು ಏನಾದೇವಂತಂದ್ರೆ ಹೊಳ್ಳಿ ನಮ್ಮನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಕ್ಕಂತ ಒಂದ ದೇವ್ರು ಯಾವ್ದಪ್ಪ ಅಂದ್ರ ಜಗತ್ತಿನೊಳಗಲ್ಲ, ಜಗತ್ತ ಯಾವ್ದಂತಂದ್ರ ಭೂತಾಯಿ. ಭೂತಾಯಿ ನಮಗ ದೇವರು, ಜಗತ್ತಿಗೆ ಭೂತಾಯಿ ದೇವರು. ಆದ್ರ ಇವತ್ತಿನ ದಿವಸ ಅನ್ಯಾಯ ಯಾರಿಗೆ ಆಗಾಕತ್ತಪ್ಪ ಅಂತಂದ್ರ ಆ ಭೂತಾಯಿ ಮಕ್ಕಳಿಗೆ ಆಗಾಕತ್ತತಿ, ರೈತರಿಗೆ ಆಗಾಕತ್ತತಿ. ಇದು ಅನ್ಯಾಯ ಅಲ್ರಿ. ಇದು ಎಲ್ಲಾರು ಅನ್ನಕತ್ತಾರ ಇದು ಅನ್ಯಾಯ ಅಲ್ಲ ಅಂತೇಳಿ. ನನಗೆ ಆಗಲೇ ಒಬ್ರು ಬಹಳ ಚಂದ ಮಾತಾಡಿದ್ರು ನಾಯಕರು. ಅವ್ರು ಏನಪ್ಪಾ ಅಂತಂದ್ರ ಕಬ್ಬು ರೈತರ ಉಸುರು ಅಂತ ಹೇಳಿದ್ರು. ಹೌದಿಲ್ರಿ? ಎಲ್ಲರೂ ಕೇಳಿದ್ರಿ. ಕಬ್ಬು ರೈತರ ಉಸಿರು ಅಂತ ಕೇಳಿದ್ರಲ್ಲ, ಹೇಳಿದ್ರಲ್ಲ. ಆದ್ರ ಇವತ್ತಿನ ದಿವಸ ಸರ್ಕಾರ ಕಾರ್ಖಾನೆಗಳು ಏನ್ ಮಾಡಾಕತ್ತಾವು ಅಂತಂದ್ರೆ, ಅವ್ರ ವಿಚಾರ ಏನ್ ಮಾಡಾಕತ್ತಾರ ಅಂತಂದ್ರ, ಕಬ್ಬು ರೈತರ ಉಸಿರು ಅಂದ ಮೇಲೆ ಆ ಕಬ್ಬಿನ ಮೇಲೆ ದ್ರೋಹ ಮಾಡಾಕತ್ತಾರ ಅಂದ್ರೆ ರೈತರ ಕುತ್ತಿಗೆ ಹೆಚ್ಚಕಾಕತ್ತಾರ ಅನ್ನೋದನ್ನ ನಾವು ನೀವೆಲ್ಲ ಬಹಳ ಎಚ್ಚರದಿಂದ ವಿಚಾರ ಮಾಡೋದು. ಹೌದಿಲ್ರಿ? ನಮ್ಮ ಬೆಳೆಗೆ ಬೆಲೆ ಕೊಡವಲ್ರು ಅಂತಂದ್ರ ರೈತರ ಉಸಿರೇ ಅದಪ್ಪ ಕಬ್ಬು. ಕಬ್ಬು ಅಂದ ಬೇಡ್ರಿ ನೀವು. ರೈತ ಯಾವತ್ತರ ಖುಷಿಲೇ ಬಂದ ಏನಾರ ಬೆಳಿ ಬಂದತ್ತಂತೇಳಿ ಖುಷಿ ಪಡ್ತಾನಲ್ಲ. ಯಾವ್ದ ದವಸ ಧಾನ್ಯಗಳನ್ನ ತಗೋರಿ, ವಾಣಿಜ್ಯ ಬೆಳೆಗಳನ್ನ ತಗೋರಿ, ಏನ ತಗೋರಿ, ರೈತ ಖುಷಿಲೇ ಬೆಳೆದೇನಪ್ಪ ಅಂತ ಯಾವಾಗ ಕಣ್ಣು ಮುಚ್ತಾನ ಅವತ್ ನೆಕ್ಕಿ ರೇಟ್ ಡೌನ್ ಮಾಡೇ ಬಿಟ್ಟಿರ್ತಾರ ಅವ್ರು. ಹೌದಿಲ್ರಿ? ಮತ್ತ ಗೊಂಜಾಳ ಚಲೋ ಬಂದತಿ, ಚಲೋ ಆತು, 4 ಕ್ವಿಂಟಲ್ ಹೆಚ್ಚಾಗೈತ ಅಂದ್ರು 400 ರೂಪಾಯಿ ಕಡಿಮೆ ಆತ.
ಬೈಲಿ ಸೀಮೆಯವರು ಪಾಪ ಜೋಳ ಬೆಳೆದ್ರು, ಬಿಳಿಜೋಳ ಅವ್ರು ಬೆಳಿಲಿಲ್ಲ ಅಂತಂದ್ರ 10,000 ರೂಪಾಯಿ ಕ್ವಿಂಟಲ್, ಬೆಳೆದ್ರ 3,000 ರೂಪಾಯಿ ಕ್ವಿಂಟಲ್. ಅದ ಹೆಂಗಾಗೈತಿಪ್ಪ ಅಂತಂದ್ರ ಅದ ನೀವ ಈಗ ನೋಡ್ರಿ, ದೊಡ್ಡ ದೊಡ್ಡ ಮಹಲ್ಗಳದಾವ, ಸಿಟಿ ಒಳಗೆಲ್ಲ ಹೋಗ್ರಿ, ನಾವು ಬೆಳೆದಿರ್ತಕ್ಕಂತ ಬೆಳಿ ಇದೀಗೇನು ಕಬ್ಬಿಗೆ 3,500 ರೂಪಾಯಿ ಕೊಡಾಕ ಹಿಂಗೆಲ್ಲ ತ್ರಾಸ ಮಾಡಾಕತ್ತಾರಲ್ಲ, ಅದನ್ನ ಪ್ಯಾಕೆಟ್ ಚಲೋ ಮಾಡಿ ಅದ ಸಕ್ಕರೆ 50-60 ರೂಪಾಯಿ ಕೆಜಿ ಮಾರ್ತಾರ. ಹೌದಿಲ್ರಿ? ಎಲ್ಲಾರು ಹೇಳಿದ್ರು ಒಂದ್ ವಿಚಾರ ತಿಳ್ಕೋರಿ, ಬಹಳ ಶಾಣೆತನ ಇರ್ತತಿ ವ್ಯವಹಾರದೊಳಗ ಉದ್ಯೋಗದೊಳಗ. ಆದ್ರ ನಾವು ಮಾತಾಡ್ಬೇಕಾಗಿರ್ತಕ್ಕಂಥದ್ದು ಇಷ್ಟ, ನಾವು ಬೆಂಬಲ ಸೂಚಿಸಾಕತ್ತಿದ್ದು ಇಷ್ಟ ಏನ್ ಅನ್ನೋದಕ್ಕಿಂತನೂ ನಾ ಇಲ್ಲಿ ಬೆಂಬಲ ಸೂಚಿಸಾಕ್ ಬಂದಿಲ್ಲ, ನನಗ ಕುಂಡ್ರೋಷ್ಟು ಶಕ್ತಿ ಇಲ್ಲ. ಆದ್ರೂ ಕೂಡ ನಾನು ಹೇಳ್ತೇನೆ, ರೈತರಿಗೆ ಅನ್ಯಾಯ ಆಗೋ ಮುಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ರೈತರ ಜೊತೆ ನಾನು ರೈತರ ಸ್ವಾಮಿ ಅಂತ ಬರುದಿಲ್ಲ, ರೈತರ ಮಗ ಅಂತ ಯಾವಾಗಿದ್ರು ನಿಮ್ಮ ಜೊತೆ ಇರತ್ತೇನೆ. ನಾನೀಗ ಸತ ಬಂದು ಹೋಗ್ತೀನಿ ಅಂತ ತಿಳ್ಕೊಬೇಡ್ರಿ. ನೀವು ಯಾರ ಚೂಣಪ್ಪವ್ರಾಗಿರ್ಬೋದು, ರೈತರು ಬೇಕಾದ ಮುಖಂಡರಾಗಿರ್ಬೋದು. ಅಜ್ಜಾರ ಅಂದ್ರೆ ನಾನು ಬಹಳ ದೂರದೊಳಗಿಲ್ಲ, 4 ಕಿಲೋಮೀಟರ್ದೊಳಗದೇನಿ. ಅಜ್ಜಾರ ಅಂತಂದ್ರೆ ರಾತ್ರಿ ನಿಮಗ್ ಕುಂಡ್ರಾಕ್ ಬೇಸರ ಆದ್ರೆ ಹೇಳ್ರಿ, ನಾನು ಇಲ್ಲಿ ಬಂದು 1 ತಾಸು ಪ್ರವಚನ ಕಟ್ಟಿದ್ದೇನೆ. ಬರೀ ಎಲ್ಲರ ಕಾಣಿಕೆ ಕೊಟ್ರ ಅಜ್ಜಾರ ಪ್ರವಚನ ಮಾಡ್ತಾರ, ಅಥವಾ ಅಜ್ಜಾರ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ ಪ್ರವಚನ ಮಾಡ್ತಾರ ಅನ್ಬೇಡ್ರಿ. ಯಾಕಂತಂದ್ರ ನಾವೆಲ್ಲ ಹೆಂಗಂದ್ರ ರೈತನ ಮಕ್ಕಳು ಇವತ್ತಿನ ದಿವಸ ನಮಗ ಬೆಲೆಯನ್ನ ಕೊಡ್ತಾ ಇಲ್ಲ ಅನ್ನುವಂತ ಕಾರ್ಖಾನೆಗಳಾಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಅವರು ಒಂದು ವಿಚಾರ ಏನಪ್ಪಾ ಅಂತಂದ್ರ, ಅವರು ಪ್ರಸಾದ ಮಾಡೋ ಮುಂದ, ಊಟ ಮಾಡೋ ಮುಂದೆ ಒಂದ ವಿಚಾರ ಏನ್ ಮಾಡ್ಬೇಕಂದ್ರ ಬೆಲೆ ಹೆಚ್ಚು ಮಾಡಬೇಕು, ಇವರು ಹೋರಾಟ ಹೆಚ್ಚದೊಳಗೆ ನಾವು ಭಾಗವಹಿಸ್ಬೇಕು ಅನ್ನೋದು ಏನೂ ಬೇಡ. ಅವರು ಪ್ರಸಾದ ಮಾಡೋ ಮುಂದೆ ಒಂದ ವಿಚಾರ ಮಾಡ್ಲಿ, ಏನು ವಿಚಾರ ಅಂದ್ರೆ ನಾನು ರೈತನ ಮಗ ಹುಟ್ಟೇನೋ ಇಲ್ಲ ಅನ್ನೋದು ಒಂದು ವಿಚಾರ ಮಾಡ್ಲಿ ಅವ್ರು. ಹೌದಿಲ್ರಿ? ನಾವು ರೈತನ ಮಗ ಆಗಿ ಹುಟ್ಟೇವಲ್ಲ, ಇದು ಹೆಂಗ ಆಗಾಕತ್ತಂದ್ರ ಆತ್ಮಹತ್ಯೆ ಮಾಡ್ಕೊಂಡಂಗ ಆಗಾಕತ್ತತಿ. ಒಂದ ತ್ರಿಶೂಲ್ಲೆ ಅವರು ಕೊಲ್ಕೊಳಕತ್ತಿಲ್ಲ, ಹೆಂಗ ಆಗಾಕತ್ತಂದ್ರ ನಮ್ಮನ್ನ ಕೊಲ್ಲಾಕತ್ತಾರ. ಆದ್ರ ಅದ್ ಹೆಂಗ ಅನ್ಸಾಕತ್ತತಿ ಅಂದ್ರ ತ್ರಿಶೂಲ ಅವ್ರ ಕೈಯಾಗೈತಂತಲ್ಲ, ಆ ತ್ರಿಶೂಲ್ ನಮ್ಮ ಕೈಯಾಗೈತಿ. ಇವತ್ತಿನ ದಿವಸ ನಾವು ನೀವು ಎಲ್ಲ ಕಬ್ಬು ಬೆಳೆದೇವಂತೇಳಿ ಹಿಂಗ ಬಂದಿಲ್ಲ. ಯಾವ ಫ್ಯಾಕ್ಟ್ರಿಗಳು ಚಾಲು ಆಗ್ಲಿ ಬೇಕಾದ್ರೆ ಬಿಡ್ಲಿ, ನಮಗೇನು ತ್ರಾಸ ಇಲ್ರಿ. ಮೊದ್ಲಿನ ಕಾಲಕ್ಕೆ ನಿಮ್ಮ ಅಪ್ಪುಗಳಾಗಿರ್ಬೋದು, ನಮ್ಮ ಅಜ್ಜುಗಳಾಗಿರ್ಬೋದು, ಹಿರಿಯರು ಏನದಾರಲ್ಲ ಅವಾಗೂ ಕಬ್ಬು ಬೆಳಿತಾರ. ಅವಾಗ ಯಾವ ಫ್ಯಾಕ್ಟ್ರಿಗಳು ಇರ್ಲಿಲ್ರಿ. ರೈತಗ್ ಗೊತ್ತೈತಿ ನಮ್ಮ ಕಬ್ಬು ಹೋಗ್ಲಿಲ್ಲ ಅಂತಂದ್ರೆ ನಾಳಿಂದ ನಾವು ನೀವೆಲ್ಲ ಚಲೋ ತಮ್ಗೆ ಗಾನ ಮಾಡಿ ಬೆಲ್ಲ ಮಾರೋನು. ಹೌದಿಲ್ರಿ? ಮತ್ತ ಫ್ಯಾಕ್ಟ್ರಿ ಹೋದ್ರೆ ರೊಕ್ಕ ಬರ್ತೈತಿ ಅಂತ ತಿಳ್ಕೊಂಡ್ರೇನ್ರಿ? ರೈತರು ಏನ್ ವಿಚಾರ ಮಾಡಿದ್ರು ರೊಕ್ಕ ಬರ್ತೈತಿ. ಆದ್ರೆ ರೈತ ಮನಸ್ಸು ಮಾಡಿದಪ್ಪ ಅಂತಂದ್ರ ಜಗತ್ತಿನ ಮ್ಯಾಗ ಜಗತ್ತಿಗೆ ಅನ್ನನೂ ಹಾಕಣ. ಅದ ರೈತ ಮನಸ್ಸು ಮಾಡಿದಪ್ಪ ಅಂತಂದ್ರ ಒಂದ್ ದಿವಸ ಅಲ್ಲ, ಬರೀ 1 ವರ್ಷ ನಾವು ಎಲ್ಲಾ ಬೆಳೆಗಳು ನಮ್ಗೆ ಎಷ್ಟು ಬೇಕು ಬೆಳೆಸ್ಕೊಂಡ, ನಮ್ಮ ಮನೆಗಳಿಗೆ ಎಷ್ಟು ಬೇಕು ಅಷ್ಟು ರೈತರು ಎಷ್ಟು ಬೇಕು ದವಸ ಧಾನ್ಯ ಬೆಳ್ಕೊಂಡ, 1-2-3 ವರ್ಷ ನಾವ್ ಏನೂ ಬೆಳೆದ್ಲೆ ಚಲೋ ತಮಗೆ ನಮ್ಮ ಹೊಲಕ್ಕ ಬೆಂಚ, ಆ ನಂತರ ಸನಬಾಗಿ ಬಿತ್ತಿ ನಮ್ಮ ಭೂಮಿಗಳು ತಾಕತ್ತ ಮಾಡ್ಕೊಂತ 1-2-3 ವರ್ಷ ಏನೋ ಬೆಳೆದ್ಲೆ ಕುಂತ ಬಿಡುನ್ರಿ. ಏನ್ ಇವತ್ತು ನಾವು ಈ ರೋಡ್ನ್ಯಾಗ ಕುಂತೇವಲ್ರಿ, ನಾವು 2-3 ವರ್ಷ ಏನಾರ ಬೆಳಿಲಿಲ್ಲ ಅಂದ್ರ ಇವತ್ತು ನಮ್ಮ ಮ್ಯಾಗ ರೈತರ ಮ್ಯಾಗ ಏನ್ ಅನ್ಯಾಯ ಆಗಕತ್ತದಲ್ಲ, ಅವರೆಲ್ಲ ರೋಡ್ನ್ಯಾಗ ನೆಕ್ಕಿಕೊಂಡಿರ್ತಾರ ನೋಡ್ರಿ. ಹೌದಿಲ್ರಿ? ಮತ್ತ ಅದಕ್ಕ ಎಲ್ಲಾ ನಮ್ಮ ಇವತ್ತಿನ ಹೋರಾಟಗಾರರಂತ ರೈತ ಸಹೋದರರಿಗೆ ನಾನು ಹೇಳೋದಿಷ್ಟ ಅನ್ನೋದಕ್ಕಿಂತ ನಾ ಪರಮಾತ್ಮನಲ್ಲಿ ಕೇಳ್ಕೋದಿಷ್ಟ, ಶಿವಯೋಗಿಯಲ್ಲಿ ಕೇಳ್ಕೋದಿಷ್ಟ, ಅಡವಿ ಸಿದ್ದೇಶ್ವರರಲ್ಲಿ ಕೇಳ್ಕೋದಿಷ್ಟ. ಏನಪ್ಪಾ ಅಂತಂದ್ರ ನಿಮ್ಮ ಹೋರಾಟಕ್ಕ ಆ ಎಲ್ಲಾ ದೇವತೆಗಳ ಶಕ್ತಿ ಹೆಂಗಿರ್ಬೇಕಪ್ಪ ಅಂತಂದ್ರ, ನೀವು ರೈತರು ಹೆಂಗಪ್ಪ ಅಂತಂದ್ರ ಭೂಮಿ ಒಳಗೆ ನಾವು ಅಡ್ಡಾಡ್ತೇವೆ ಅಂತಂದ್ರ ನೋಡ್ರಿ, ಜಗತ್ನೊಳಗೆ ಇವತ್ತಿನ ದಿವಸ ರೈತರಿಂದ ಜಗತ್ ಉದ್ಧಾರ ಆಗಾಕತ್ತತಿ. ಆದ್ರ ರೈತರಿಗೆ ಅನ್ಯಾಯ ಮಾಡಿದವರಿಂದ ಏನ್ ಉದ್ಧಾರ ಆಗಾಕತ್ತಂದ್ರ ದವಾಖಾನಿಗಳು ಉದ್ಧಾರ ಆಗಾಕತ್ತಾವ.
ರೈತರ ಮ್ಯಾಗ ಅನ್ಯಾಯ ಮಾಡಿ ಇವತ್ತು ನಮ್ದು ಏನಾರ ತಿಂದ್ರ ಅವ್ರು ಶುಗರ್, ಕ್ಯಾನ್ಸರ್, BP, ರಾತ್ರಿ ಮಕ್ಕೊಂಡಾಗ ಹಾರ್ಟ್ ಇವೆಲ್ಲ ಬಂದ್ ಅವ್ರು ದವಾಖಾನೆಗೆ ಹೋಗ್ತಾರ. ಆದ್ರೆ ನಾವೆಲ್ಲೂ ಹೋಗೋದಿಲ್ಲ. ನಾವೇನಿದ್ರು ಭೂತಾಯಿ ಮಡಿಲ್ನಾಗೆ ಇರೋರು ನಾವೆಲ್ಲ. ಅದಕ್ಕಾಗಿ ಎಲ್ಲಾ ರೈತ ಬಾಂಧವರಿಗೂ ಕೂಡ ಶಿವಯೋಗಿ ಆಶೀರ್ವಾದ ಐತಿ. ನಿಮ್ಮ ಮ್ಯಾಲ ಏನಪ್ಪಾ ಅಂತಂದ್ರ ಭೂತಾಯಿ ಆಶೀರ್ವಾದ ಐತಿ. ಅದಕ್ಕಾಗಿ ಎಲ್ಲಾ ಮುಖಂಡರಿಗೂ ಕೂಡ ಇನ್ನಷ್ಟು ಆ ಶಿವಯೋಗಿ ಈ ಸಂಘಟನೆಯನ್ನ ಇನ್ನೂ ಹೆಚ್ಚಿನ ರೀತಿಯಾಗಿ ಬಲಕ್ಕ ಶಕ್ತಿಯನ್ನ ನೀಡ್ಲಿ ಅನ್ನುವಂತ ಶಿವಯೋಗಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನಿಮ್ಮ ಜೊತೆ ನಾವು ಸದಾ ಇರ್ತೇವೆ. ಆ ತಾಯಿಯ ಆಶೀರ್ವಾದ, ಭೂತಾಯಿಯ ಆಶೀರ್ವಾದ ನಮ್ಮ ಹೋರಾಟಕ್ಕ ಯಶಸ್ವಿಯನ್ನ ನೀಡ್ಲಿ. ಅದಕ್ಕೆ ನಾನು ಎಲ್ಲರೂ ತಮ್ಮಲ್ಲಿ ಕೇಳ್ಕೋದಿಷ್ಟ ಏನಂತಂದ್ರ, ತಾವೆಲ್ಲರೂ ಶಾಂತ ರೀತಿಯಿಂದ ಅನ್ನೋದಕ್ಕಿಂತನೂ ಬಹಳಷ್ಟು ಇದನ್ನ ತಪಸ್ಸಂತ ತಿಳ್ಕೊಬೇಕು. ನೀವೆಲ್ಲರೂ ಎಲ್ಲಿ ತನಕ ಇದು ತಪಸ್ಸಾಗಬೇಕಂತಂದ್ರ ಇದು ಇವತ್ತಿನ ಮಟ್ಟಿಗೆ ಅಷ್ಟ ಅಂತಲ್ಲ, ನಾವು ಕೇಳ್ಕೊಂಡಿರೋದಕ್ಕಿಂತ ಹೆಚ್ಚು ಅವರು ಬಿಲ್ ಕೊಡೋ ತನಕನೂ ಈ ಹೋರಾಟ ಹಿಂಗ ನಡೀತಿರ್ಬೇಕು. ನೀವ್ ಯಾವಾಗ ಅಂತೀರ ಅವಾಗ ನಾವು ನಿಮ್ ಜೊತೆ ಇರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮ್ಮ ಹೋರಾಟಕ್ಕ ಆ ಪರಮಾತ್ಮನ ಕೃಪಾದಿಂದ ಜಯ ಸಿಗ್ಲಿ ಅನ್ನೋ ಮಾತನ್ನ ಹೇಳ್ತಾ ನಾನು ಸದಾ ನಿಮ್ಮ ಜೊತೆಗಿರ್ತೀನಿ. ಯಾವಾಗ ಬೇಕಾದಾಗ ಕರೀರಿ ಎಲ್ಲರೂ, ನಾವ್ ಯಾವಾಗಿದ್ರು ನಿಮ್ ಜೊತೆ ಬರ್ತೇವೆ ಅನ್ನೋ ಮಾತನ್ನ ಹೇಳ್ತಾ ಇನ್ನು ಪೂಜ್ಯರು ಮತ್ತಷ್ಟು ಮಾತಾಡೋರು ಇದ್ದಾರೆ, ಅವರು ಎಲ್ಲ ಮಾತಾಡಿ ತಮಗೆ ಆಶೀರ್ವಾದವನ್ನ ಮಾಡ್ಲಿ, ಹರಸ್ಲಿ ಅನ್ನೋ ಮಾತನ್ನ ಹೇಳ್ತಾ ಆ ಭೂತಾಯಿ ಆಶೀರ್ವಾದ, ಶಿವಯೋಗಿ ಆಶೀರ್ವಾದ ಸದಾ ರೈತ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತಾಡಿ ವಿರಾಮ ನೀಡ್ತೇನೆ. ಶರಣ್ ಕಿಶೋರ್. ರೈತರ ಪರವಾಗಿ